ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ಮಾಸ ಭವಿಷ್ಯದ ಕಾರ್ಯಕ್ರಮ. ಮಾಸ ಭವಿಷ್ಯಗಳಲ್ಲಿ ಮೇಷರಾಶಿ ಈ ಅಕ್ಟೋಬರ್ ತಿಂಗಳಿಗೆ ಸ್ವಲ್ಪ ಭಯದ ವಾತಾವರಣ, ಮನಸ್ಸು ಚಂಚಲತೆಯ ವಾತಾವರಣ, ದೇಹದಲ್ಲಿ ಅನಾರೋಗ್ಯದ ವಾತಾವರಣವನ್ನು ಉಂಟು ಮಾಡುವಂಥ ಸಂಭವ ಮೇಷರಾಶಿಯವರಿಗೆ ಜಾಸ್ತಿ ಇರುತ್ತೆ. ಏನಕ್ಕಾಗಿ ಅಂತಂದರೆ ನೋಡಿ, ಅವರಿಗೆ ಜನ್ಮದಲ್ಲಿ ಚಂದ್ರ ಬಂದು ಕೂತಿದ್ದಾರೆ, ಜೊತೆಯಲ್ಲಿ 12ನೇ ಮನೆಯಲ್ಲಿ ರಾಹು ಇದ್ದಾರೆ, 3ನೇ ಮನೆಯಲ್ಲಿ 2ನೇ ಮನೆಯಲ್ಲಿ ಗುರು, 3ನೇ ಮನೆಯಲ್ಲಿ ಶುಕ್ರ, ಮತ್ತು 6ನೇ ಮನೆಯಲ್ಲಿ ರಾಹು, 7ನೇ ಮನೆಯಲ್ಲಿ ರವಿ ಮತ್ತು ಬುಧ, 8ನೇ ಮನೆಯಲ್ಲಿ ಶುಕ್ರ. ಇವೆಲ್ಲವೂ ಸಹ ಏನು ಹೇಳುತ್ತೆ ಅಂದರೆ ಭಯದ ವಾತಾವರಣ, ಚಂಚಲತೆಯ ಮನಸ್ಸು, ದೇಹದಲ್ಲಿ ಸ್ವಲ್ಪ ಆಯಾಸದ ವಾತಾವರಣ, ಜೊತೆಯಲ್ಲಿ ಅನಾರೋಗ್ಯವಾಗಿ ಸಂಕಷ್ಟವನ್ನು ಪಡುವಂತಹ ವಾತಾವರಣಗಳು ಮೇಷರಾಶಿಗೆ ಅಕ್ಟೋಬರ್ ತಿಂಗಳಲ್ಲಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಶನಿಗ್ರಹ ಅಂತೂ ಅತ್ಯಂತ ಪ್ರಶಸ್ತವಾಗಿದೆ ಮೇಷರಾಶಿಯವರಿಗೆ. 11ನೇ ಮನೆಯಲ್ಲಿಯೇ ಶನಿ ಅತ್ಯಂತ ಲಾಭದಾಯಕ. ತಂದೆಯಿಂದ ಪ್ರೀತಿ ವಾತ್ಸಲ್ಯ, ತಂದೆಯವರ ಪಿತ್ರಾರ್ಜಿತ ಸೊತ್ತುಗಳು ಸಿಗುವಂತಹ ವಾತಾವರಣ, ತಮ್ಮ ಪರಿಶ್ರಮದಿಂದ ಜೀವನದಲ್ಲಿ ಉನ್ನತವಾದಂತಹ ಮಟ್ಟಕ್ಕೆ ಇರುವಂತಹ ಎಲ್ಲ ಅನುಗ್ರಹ, ಇದೆಲ್ಲವೂ ಇದ್ದರೆ ಇವರಿಗೆ ಪೀಡಿಸುವಂತಹ ವಾತಾವರಣ ಯಾವುದು ಅಂತ ಅಂದರೆ ಅನಾರೋಗ್ಯ, ಶತ್ರುಬಾಧೆ, ಮನಸ್ಸು ಚಂಚಲ. ಇಷ್ಟೂ ಸಹ ಮೇಷರಾಶಿಯವರಿಗೆ ಒಂದು ಬಾಧೆಯ ರೂಪದಲ್ಲಿ ಕೊಡುತ್ತೆ. ಆದ್ದರಿಂದ ಮೇಷರಾಶಿ ಅಧಿಪತಿಯಾದಂಥವನು ಕುಜಗ್ರಹ, ಜನ್ಮದಲ್ಲಿ ಬಂದು ಕುಂತಿರುವಂತಹ ಗ್ರಹ ಚಂದ್ರಗ್ರಹ. ದೋಷದಲ್ಲಿರುವಂತಹ ಗ್ರಹ ಯಾವುದು ಅಂತ ಅಂದರೆ ಅಲ್ಲಿ ಕೇತುಗ್ರಹ, ಸಪ್ತಮದಲ್ಲಿರುವಂಥ ರವಿ ಬುಧ. ಆದ್ದರಿಂದ ಅಧಿಪತಿಯಾದಂಥವನು ಕುಜಗ್ರಹ. ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡಬೇಕು. ಲಕ್ಷ್ಮೀನಾರಾಯಣ ಧ್ಯಾನವನ್ನು ಏನಕ್ಕೆ ಮಾಡಬೇಕು ಅಂತಂದರೆ ಸಪ್ತಮದಲ್ಲಿ ರವಿ ಮತ್ತು ಬುಧ ಆದಿತ್ಯ ಯೋಗದಲ್ಲಿರುವಂತಹ ಆ ಗ್ರಹಗಳು ಉಚ್ಚಸ್ಥಾನದಲ್ಲಿದ್ದರೂ ಸಹ, ಉಚ್ಚಸ್ಥಾನಕ್ಕಿರುವಂಥ ಗ್ರಹಗಳಾಗಿದ್ದರೂ ಸಹ ದೃಷ್ಟಿದೋಷದ ಬರೋದರಿಂದ ಇವರಿಗೆ ಭೂಮಿಯಲ್ಲಿ ಕಲಹ, ಭೂಮಿಯಲ್ಲಿ ಸಂಕಷ್ಟ, ಭೂಮಿಯಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು, ಭೂಮಿಯಿಂದ ಕಲಹಗಳು, ಭೂಮಿ ನಷ್ಟವಾಗುವಂಥದ್ದು, ಬುದ್ಧಿ ಚಂಚಲವಾಗುವಂಥದ್ದು, ಕೀರ್ತಿ ಭಂಗವಾಗುವಂತಹ ವಾತಾವರಣಗಳನ್ನು ಈ ಗ್ರಹಗಳು ಉಂಟು ಮಾಡೋದ್ರಿಂದ ನೀವು ಅದನ್ನು ಅಷ್ಟು ಕೇರ್ಲೆಸ್ಸಾಗಿ ತೊಗೊಳೋಂಗಿಲ್ಲ. ನೀವು ನೋಡ್ಬೋದು ಮೇಷರಾಶಿಯವರು ಮೊದಲ ಸ್ಥಿತಿಯಲ್ಲಿಲ್ಲ, ಯಾಕೋ ಏನು ಮಾಡೋಕ್ಕೋದ್ರೆ ಕಿರಿಕಿರಿ ಆಗುತ್ತೆ. ಫ್ರೆಂಡ್ಶಿಪ್ನಲ್ಲೂ ಸ್ವಲ್ಪ ಒಂದು ರೀತಿಯಾದಂತಹ ಗೊಂದಲಗಳಾಗಿದೆ, ಫ್ರೆಂಡ್ಶಿಪ್ನಲ್ಲಿ ಒಂಥರ ಮನಸ್ತಾಪಗಳು ಬಂದ್ಬಿಟ್ಟಿದೆ ನಮಗೆ. ಇದೆಲ್ಲವೂ ಸಹ ನಿಮಗೆ ಒಂದು ರೀತಿಯಾದಂಥ ಅನುಭವಗಳನ್ನು ಕೊಡ್ತಾ ಬರ್ತಾ ಇದೆ. ಆದ್ದರಿಂದ ಮೇಷರಾಶಿಯವರು ಆದಷ್ಟು ಸಹ ನಿಮಗೆ ದೋಷದಲ್ಲಿರುವಂಥ ಗ್ರಹಗಳ ಆರಾಧನೆ ಮಾಡಬೇಕು ಅಂತ ಅಂದರೆ ನಿಮ್ಮ ರಾಶಿ ಅಧಿಪತಿಯನ್ನು ಮೊದಲು ಇಟ್ಕೊಳ್ಬೇಕು. ರಾಶಿ ಅಧಿಪತಿ ಯಾರು ಅಂತಂದರೆ ಕುಜಗ್ರಹನ ಇರ್ತಾನೆ. ಕುಜಗ್ರಹನ ಆರಾಧನೆ ದೇವರು ಯಾರು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ಇರ್ತಾರೆ. ಪ್ರತಿ ಮಂಗಳವಾರವೂ ಸಹ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ತೊಗರಿಬೇಳೆ ತೆಗೆದುಕೊಂಡು ಹೋಗಿ, ತೊಗರಿಬೇಳೆಯನ್ನು ಗ್ರಹದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಇಟ್ಟು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆಯನ್ನು ಮಾಡಿ ಅಲ್ಲಿರುವಂಥ ಅರ್ಚಕರಿಗೆ ಅದರ ದಾನ ಕೊಟ್ಟು ಬಂದಾಗ ಸ್ವಲ್ಪ ಕುಜದೋಷದ ನಿಮಗೆ ಪರಿಹಾರವಾಗುವಂಥ ಸನ್ನಿವೇಶಗಳು ಬರುತ್ತೆ. ಜೊತೆಯಲ್ಲಿ ನಿಮಗೆ ವಿಶೇಷವಾಗಿ ನಿಮಗಿರುವಂತಹ ದೋಷ ಪರಿಹಾರಗಳಿಗೆ ಅತ್ಯಂತ ಒಂದು ಉತ್ತಮವಾದಂತಹ ಅನುಕೂಲಗಳನ್ನು ಮಾಡಿಕೊಡುತ್ತೆ ಅಂತ ಹೇಳ್ತಾ